ಅದೇನಪ್ಪ ನನ್ನ ಫೋನಿಗೆ ಅವತ್ತು ಕಿಮ್ಮತ್ ಕೊಟ್ಟಿಲ್ಲ. ನಮ್ಮ ಫಾದರು ಅಂದ್ರೆ ಇಂಥ ಸಿಪೇನ್ ಭಾಳ ನೋಡೇನ ಹೇಳ್ತಾರ ಅಲ್ಲಿ ಅನ್ನೋದು ನನಗೆ ಕೇಳ್ಸಾಕೈತಿ ಫೋನ್ಯಾಗ. ಡಿಪಾರ್ಟ್ಮೆಂಟ್ ಅವಾಗೆಲ್ಲ ಅಲ್ಲಿ ಇವ್ರು ತಗೊಂಡ್ರು ಕ್ರಮ ಎಷ್ಟು. ನಾನು ಅರ್ಜಿ ಕೊಟ್ಟ SP ಸರ್ IG ಸರ್ ನೀವು ಪೇಷಂಟ್ ಅರ್ಜಿ ಕೊಟ್ಟು ಇನ್ನು 24 ದಿವಸ ಏನು ಕ್ರಮ ಆಗಿಲ್ಲ. ಯಾವಾಗ ಆಕೈತೆ ಏನ ನನ್ನ ಮಕ್ಕಳು ನಾನು ಹೆಣ ಇದ್ದಾಗ ಆಕೈತೆ ನಾನು ಒಬ್ಬನ ಹೆಣ ಆಯ್ತು ನನ್ನ ಮಕ್ಕಳು ನಾನು ಹೆಣ ಇದ್ದಾಗ ನೀವು ಮಾಡೋರನ್ನ ತೋಲಿ RT ಆಕ್ಟ್ನಾಗ ಕೇಳಿ ಉತ್ತರ ಕೊಟ್ಟಿರೋದಕ್ಕೆ ಇನ್ನೂವರೆಗೆ ಜಪ್ ಅಂದ್ರಲ್ಲ. 24 ದಿವಸ ತಂದು RT ಆಕ್ಟ್ನಾಗ 14 ದಿವಸ ಕೊಡ್ಬೇಕಾದ್ರೂ 24 ದಿವಸ ಕೊಟ್ಟಿಲ್ಲ. ಫಾರ್ಮ್ ಐತೆ ನನ್ನ ಕಡೆ ಸುಡ್ಕ ಅರ್ಜಿ ಕೊಟ್ಟೇನೆ. ಅರ್ಜಿಗೆ ಎನ್ಕ್ವೈರಿನೂ ಇಲ್ಲ. ನನ್ನರ ಕರಿಬೇಕು, ಯಾರನ್ನಾರ ಕರಿಬೇಕು, ಇವ್ರ ಫಾದರ್ನಾರ ಕರಿಬೇಕು, ಏನೂ ಇಲ್ಲ. ಹಾಸ್ಪಿಟಲ್ ನಾವು ಹಂಗೆ ನಡೆದಾಯ್ತು. ಮತ್ತ ಇದಲ್ದ ಮೊನ್ನೆ 2ನೇ ತಾರೀಕು ಬಂದ ನನ್ನ ಮೇಲೆ ಅರ್ಜಿ ಮಾಡ್ಯಾರವ್ರ ನೀ ಬಾ ನನ್ನ ಮೇಲೆ ಜಾತಿ ಬೇದಾರ ಒಂದು ಕಂಪ್ಲೇಂಟ್ ಕೊಡು ಅದನ್ನೊಂದು ತಗೋತು ನಂಗೆ ಸಪೋರ್ಟ್ ಆಕತಿ ಅವ್ರನ್ನ ಹೆದರ್ಸಿ ಮಣಿ ಬಿಡಿಸು ಮತ್ತಾನ ಆಯ್ತು ತಗೋರಲ್ಲ ನಮ್ಮ ಅಪ್ಪ ಸಾಕ್ತಾನ ಅದು ಏನು ಕಂಪ್ಲೇಂಟ್ ಹಾಕ್ರಿ ಅಟ್ರಾಸಿಟಿ ಹಾಕ್ರಿ, ಮರ್ಡರ್ ಮಾಡ್ಯಾನ ಹಾಕ್ರಿ, ರೇಪ್ ಮಾಡಕ್ಕೆ ಬಂದಿದ್ದು ಹಾಕ್ರಿ, ಹೋದ ಯಾವ ಸೆಕ್ಷನ್ ಅದು ನೋಡಪ್ಪ ರವಿ ನಾ ಹೇಳ್ತಾನೆ ಕೇಳ ಪರಿಚಯ ಹೊಸಬಾಲ ಇಲ್ಲಿ ಪೊಲೀಸ್ ಸ್ಟೇಷನ್ ರೊಕ್ಕ ಕೊಟ್ಟರೆ ಏನು ಕಪ್ಪಾಟ್ ಮಾಡ್ತಾನೆ. ಲಾಸ್ಟ್ ನಾ ತೀರಾ ಇಲಾಖೆದವ ನಾನು ಆಗಿನ ಮರ್ಯಾದೆ ಬಿಟ್ಟು ಹೇಳಂಗಿಲ್ಲ. ಅದು ನಿಮ್ಮ ಮಾಳಪ್ಪ ಪೂಜಾರಿಗೆ ದುಡ್ಡು ಕೊಟ್ಟರೆ ಹೆಣ್ಣಿದ್ರೆ ಗಂಡ ಹತ್ತಾನು, ಗಂಡಿದ್ರೆ ಹೆಣ್ಣು ಹತ್ತಾನು. ಬರೀ ಸಿವಿಲ್ ಡಿಸ್ಪ್ಯೂಟ್ನಾಗ ನೀನು 20 ವರ್ಷ ನೌಕರಿ ಮಾಡಿದ್ರೆ ಸಿವಿಲ್ ಡಿಸ್ಪ್ಯೂಟ್ನಾಗ ಪವರ್ ಐತೆ ಕೈ ಹಾಕೋದು. ನಾವು ತಂದದ್ದು ಸಿವಿಲ್ ಡಿಸ್ಪ್ಯೂಟ್ ಹೌದ್ರಿ. 112 ನಾ ಫೋನ್ ಮಾಡ್ಯಾರ, ನಮ್ಮ ಫಾದರ್ ಫೋನ್ ಮಾಡ್ಯಾರ. 112 ಬಂದ ಮತ್ತೆ ಜಪ್ಕೊಂಡು ನಮ್ಮನ್ನು ಒಳಗೆ ಹಾಕ್ತಾರೆ. 112 ಕ್ಯಾರ್ ಮಾಡ್ತಾರೆ ಫೋನ್. ಅನ್ಯಾಯ ಆದವ್ರು ಮಾಡ್ತಾರೆ, ಅನ್ಯಾಯ ಆದವ್ರು ಮಾಡ್ತಾರೆ. 112 ಫೋನ್ ಮಾಡಿದವ್ರು ನಾವು, ಕಂಪ್ಲೇಂಟ್ ಲಾಜ್ ಮಾಡಿದವ್ರು ನಾವು. ಮತ್ತೆ ತಂದು ನಮ್ಮ ತಮ್ಮನ ಇನ್ನೊಬ್ಬ ನಮ್ಮ ಕೋ ಬ್ರದರ್ ಪ್ರಕಾಶನ ತಂದು ಹೋಗಾರ. ಎದಕ್ಕೆ ಅಂದ್ರೆ ಹೇಳಕತ್ತ ಇರಲ್ಲ ಬೈದ್ರಾಪ ಮುಸ್ಲಿಂ ಮಕ್ಕಳಂತ. ನಮ್ಮ ಅಪ್ಪನ ಏನಂತ ಇವು ವಯಸ್ಸು 78 ವಯಸ್ಸು ಮುಂದೆ ಕ್ರಮ ತಗೊಂಡಂತ ದಯಮಾಡಿ ನೀ FIR ತಗೋರಿ, ನಾ FIR ಕೊಡ್ತನು ತಗೋರಿ, ನಾ ಎತ್ತೇನೆ. ಸರ್ ಯಾರ ಮೇಲೆ FIR ಕೊಡ್ತಾ ಇದ್ದೀರಿ ಸರ್? ಅವರು ಅಲ್ಲ ಸಮಸ್ಯೆ ಏನಾಗಿದೆ ಇದು? ಸಮಸ್ಯೆ ಸರ್ ಒಂದು ಸಿವಿಲ್ ಡಿಸ್ಪ್ಯೂಟ್. ನಿಮ್ಮ ಹೆಸರೇನು? ಅಶೋಕ್ ಸದಲ್ಗೆ ಅಂತ. ಅಶೋಕ್ ಸದಲ್ಗೆ. ಏನಿದ್ದೀರಿ ನೀವು? ಏನಂತ ವರ್ಕ್ ಮಾಡ್ತೀರಿ? ಎಲ್ಲಿ? ದೇವದುರ್ಗ. ಹಾ ಓಕೆ. ಸ್ಟಿಲ್ ಯು ಆರ್ ಇನ್ ವರ್ಕಿಂಗ್ ಅಲ್ಲಿ? ವರ್ಕಿಂಗ್ ಅದನ್ರಿ. ಇವರು ನಾವೆಲ್ಲ ಬ್ಯಾಚ್ ಮಾಡ್ರಿ. ಓಕೆ. ಇಲ್ಲಿ ನಮ್ಮ ಕ್ರಾಸ್ ಹತ್ರ ಒಂದು ಜಮೀನ್ ಇದೆ. ನಾವು ಜಮೀನ್ ತಗೊಂಡಿದೀವಿ. ಆ ಜಮೀನದಾಗ ಬೇರೆದವ್ರು ಬಂದು ದಬಾಯಿಸಿ ಬಿಡ್ಸಕ್ ಹೋದ್ರು, ನಾವು ಬಿಡ್ಲಿಲ್ಲ. ಓಕೆ. ಅದು ಅವ್ರ ಹೆಸರೇನು ಇಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹೆಸರು ಇಲ್ಲ. ಈ ಭಾಗದಲ್ಲಿ ಅದು ಭಾಳ ಬಿಡ್ರಿ. ಈಗ ಅಲ್ಲಿಗ SC ಮಂದಿನ ಅವ್ರ ಮೇಲೆ ಚೂ ಬಿಟ್ಟು ಅವ್ರ ಸಪೋರ್ಟ್ ತಗೊಂಡು ಆ ಹೊಲದ ಓನರ್ ಮತ್ತೆ ಅವನು ಕುಡ್ಕೊಂಡು ಒತ್ತಾಯಪೂರ್ವಕ ಬಾಕ್ಲಾ ಮುರಿದು ಬಂದ್ ಅಲ್ಲಿ ಸ್ಟೇ ಮಾಡ್ಯಾರ. ನಾವ್ ಅದೀವಪ್ಪ ಪೊಸಿಷನ್ ದಾಗ ಅನ್ನೋದು. ಓಕೆ. ಆಮೇಲೆ ನಮ್ಮ ಫಾದರ್ ಬಾಕ್ಲಾ ಮುರಿದು ಒಳಗೆ ಇರಕಂತ ಇದು ಡೆಡ್ ಬಾಡಿ ನಿಮ್ಮ ಫಾದರ್? ನಮ್ಮ ಫಾದರ್. ನಿಮ್ಮ ಅಪ್ಪ. ಓಕೆ. ಹಾ. ಆಮೇಲೆ ಫೋನ್ ಮಾಡಿ ಹೇಳಿದ್ರೆ ನೀವು ಗಲಾಟೆ ಮಾಡ್ಕೋಬೇಡ್ರಿ, ನಾನು ಇಲಾಖೆ ಅದಾನೆ, ಸುಮ್ಮನೆ ಇದು ಮಾಡ್ಕೋಬೇಡ್ರಿ. ಒಂದು 112 ಇರ್ತೈತಿ, ಫೋನ್ ಮಾಡ್ರಿ, ಬಂದ್ ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ. 112 ಫೋನ್ ಮಾಡ್ಯಾರ. ಆ ಟೈಮಿಂಗು ಡೀಟೇಲ್ಸ್ ಎಲ್ಲ ನಮ್ ಕಡೆ ಐತಿ. ಮಾಡಿದ ತಕ್ಷಣ 112 ಬಂದಾರ. ಬಂದ ಆಯ್ತ್ರಿ ಸ್ಟೇಷನ್ ನಡೀರಿ ಅಂತಾರ. ಅವ್ರು ಜಗಳ ಸ್ಟೇಷನ್ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ರೆ ನಮ್ಮ ಫಾದರ್ ನಮ್ಮ ಬ್ರದರ್ ಇವ್ರನ್ನ ಓದ್ ಒಳಗ್ ಕುಣಿಸ್ರ. ವೆರಿ ಗುಡ್. ಒಳಗ್ ಕುಣಿಸ್ ಬೆಳಿಗ್ಗೆ ಸಂಜೆ ತಗ ಕುಣಿಸ್ರ. ಯಾರು? PSI ಯಾರು? ಮಾಳಪ್ಪ ಪೂಜಾರಿ. ಮಾಳಪ್ಪ ಪೂಜಾರಿ. ಕೊನೆಗೆ ನಾನೊಂದು ಫೋನ್ ಮಾಡಿದೆ. ಮಾಳಪ್ಪ ಹಿಂಗು ನಮ್ಮ ನಾನು ಫೋನ್ ಹಿಡಿಲಿಲ್ಲ. ಕೊನೆಗೆ ನಾನು CPI ಮಾಡಿದೆ. ಅವರು ನಾ ಟ್ರೈನಿಂಗ್ ನಾಗ. CPI ಯಾರಿದಾರ್ರಿ? ರವಿಚಂದ್ರನ್ ಬಡಪಕ್ಕಿರ. ನಾನು ಟ್ರೈನಿಂಗ್ ನಾಗ ಮೈಸೂರು ಟ್ರೈನಿಂಗ್ ನಾಗ ಅದೇನೆ. ಸುಮ್ಮನೆ DSP ಅಪ್ನಿ ಅವ್ರಿಗೆ ಮಾಡಿದೆ. ಮುನ್ನೋಳಿ ಅಂತ. ಮುನ್ನೋಳಿ ಪ್ರಶಾಂತ್ ಮುನ್ನೋಳಿ ಸಾಹೇಬ್ರಿಗೆ ಮಾತಾಡಿ. ನಾ ಫೋನ್ ಮಾಡಿ ಹೇಳ್ತಾನೆ ತಗೋರಪ್ಪ ಅಂದೆ. ಆದ್ರೂ ಬಿಡ್ಲಿಲ್ಲ. ಕೊನೆಗೆ ನಾನು SP ಅವ್ರಿಗೆ ಮಾತಾಡಿ. ಗುಳೇಶ್ ಸರ್ ಮಾತಾಡಿದ್ರ ಅವರು ಕಂಟ್ರೋಲ್ ರೂಮ್ ಡೈವರ್ಟ್ ಮಾಡಿದ್ರು. ಕಂಟ್ರೋಲ್ ರೂಮ್ ದಾಗ 2 ತಿಳಿಸಿದ್ರು. ಆದ್ರೂ ನಮ್ಮ ಫಾದರ್ ಬಿಡ್ಲಿಲ್ಲ. ಇದು ಇನ್ಸಿಡೆಂಟ್ ಆಗಿದೆ ಯಾವಾಗ ಸರ್? ಸರ್ ಇದು 10/1
10/1/2012 ಅಂದ್ರೆ ಹೊಸ ವರ್ಷ ಹೋದ್ ತಿಂಗಳು ಹೋದ ತಿಂಗಳು 10ನೇ ತಾರೀಕಿದೆ ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ, ಅಲ್ಲಿಂದ ಹೇಳಿದೆ. ಓಕೆ. ಆಮೇಲೆ ಕೊನೆಗೆ ನಾ ಇವ್ರು ಯಾರು ಮಾತು ಕೇಳಲ್ದಕ್ಕ ಡಿಜಿ ಕಂಟ್ರೋಲ್ ಫೋನ್ ಮಾಡಿದೆ ಬೆಂಗಳೂರಿಗೆ, ಡಿಐಜಿ ಅವರಿಗೆ. ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂತು. ಬಂದಾಗ ಇವ್ರೆ ಸಂಭಾಷೆ ಅಲ್ಲೆಲ್ಲ ಎಲ್ಲೆಲ್ಲ ಫೋನ್ ಮಾಡ್ತೀರಿ ನೀವು, ಅಷ್ಟು ಕೆಪಾಸಿಟಿ ಐತೆ ನಿಮಗ, ಅಲ್ಲಿ ಹೋಗಿರ ಮಕ್ಕಳ್ರ ಹೋಗಿ ಒಳಗತ್ತ ಮತ್ತೆ ಹೋದ್ ಒಳಗ್ ಕುಣಿಸಿರ ಅಪ್ಪಾರಿಗೆ ಕುಣ್ಸಾಕತ್ತಂತ ಹಿಂಗ್ ಮಾಡಾಕತ್ತಾರ. ನಾನಂದೆ ನಮ್ಮ ಫಾದರ್ನ ಬಿಟ್ಟು ನೀವು ಹೋಗ್ರಪ್ಪ, ಅವ್ರು ಏನ್ ಮತ್ತೆ ಬಿಡಂಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತ ನೋಡು ಅಂತ ಸುಮ್ಮನೆ. ಕೊನೆಗೆ ಅವ್ರಿಗೆ BP ಹೆಚ್ಚಾಗಿ ಒದ್ದಾಡಕತ್ತ ಅಂತ ಕರಿಸಿ ಮತ್ ನಮ್ಮವ್ರ ಕರಿಸಿ ಇರ್ತಾರಲ್ರಿ 4 ಮಂದಿ, ಇವ್ರು ಓದಿ ನಿಮ್ಮವ್ರ ಅದೆಲ್ಲ ಬಗೆಹರಿಸ್ತಾನ ತಗೋರಿ ಅಂತಂದ್ರ. ವಯಸ್ಸು ಎಷ್ಟು ಅಪ್ಪಾರಿಗೆ? ವಯಸ್ಸು 77 ವಯಸ್ಸು. 78 ರೀ, ಇಂಥವ್ರು ಕುಣಿಸ್ಯಾರ. ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ ಹಾಕಿರ, ಗೌರ್ಮೆಂಟ್ ಹಾಸ್ಪಿಟಲ್ ಹಾಕಿರ, ಅಲ್ಲಿ MLC ಮಾಡಿಸಿದ್ವಿ. ಹೈ BP ಹೈ ಶುಗರ್ ಐತ್ರಿ ಸರ, ನಮ್ ಮುಂದ್ ಹೋಗ್ರ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹಾಳಾಗಿ ಹೋಗ್ಲಿ, ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಹಾಸ್ಪಿಟಲ್ ಹೋಗ್ರಿ. ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ಕೊಂಡ್ರು, ಇಲ್ಲಿ ಮುಂದುವರಿ ಯಾಕೋ ಡೇಂಜರ್ ಕಾಣಿಸುತ್ತೆ. ಮುಂದೆ KL ಅಡ್ಮಿಟ್ ಮಾಡಿದ್ರು, ಒಕ್ಕ KL ಅಲ್ಲಿ ಒಂದ್ 15 ದಿವಸ ಇಟ್ಟು ಅವ್ರಂದ್ರು ಇಲ್ರಿ ಸ್ವಲ್ಪ ಇದಾಕೈತಿ ನೀವು ಮುಂದುವರಿ. ಮತ್ತೆ ಬೆಳಗಾವ್ KL ಓದ್ ಹಾಕಿ, ಬೆಳಗಾವ್ KL ನಾನು ಓದ್ ಹಾಕಿದಾಗ ಇದೆಲ್ಲ ಗಂಭೀರತೆ ವಿಷಯ ಬರ್ತಾನೆ. ಅಷ್ಟೊಳಗೆ ನಾನು ಅರ್ಜಿ ಕೊಟ್ಟೆ, ಕಾನೂನು ಬದ್ಧ ಮಾಡಿದೆ ನಾನು, ಏನು ಇದು ಮಾಡಬಾರ್ದು. ಒಂದು ಅರ್ಜಿ SP ಅವ್ರಿಗೆ ಕೊಟ್ಟೆ, IG ಅವ್ರಿಗೆ ಕೊಟ್ಟೆ, ಸ್ಟೇಷನ್ ಕೊಟ್ಟೆ, ಎಲ್ಲಾನು ಅರ್ಜಿ ಕೊಟ್ಟೆ. ಅದು ಅರ್ಜಿಯಾಗಿ 15 ದಿವಸ ಆದ್ರೂ ಏನು ಎನ್ಕ್ವೈರಿ ಇಲ್ಲ, ಏನೂ ಇಲ್ಲ, ಯಾರು ನಮ್ಗೆ ಕರೆದಿಲ್ಲ, ಏನು ರೆಸ್ಪಾನ್ಸ್ ಮಾಡಿಲ್ಲ. ಮಾಡಿಲ್ರಿ, ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಕೊನೆಗೆ ನಾನು RT ಆಕ್ಟ್ನಾಗ ಕೇಳಿ, ಆ ದಿವ್ಸ ಡ್ಯೂಟರ್ ಯಾರು ಇರ್ತಪ್ಪ ನಿಮ್ಮ ಸ್ಟೇಷನ್ CC ಕ್ಯಾಮ್ರಾ ಫುಟೇಜ್ ಕೊಡ್ರಿ, ಅಟ್ಲೀಸ್ಟ್ ನಮ್ಮ ಮುಂದಿನ ಕಾನೂನು ಹೋರಾಟ ಮಾಡ್ತಾನೆ. ಅದನ್ನೂ ಕೊಟ್ಟಿಲ್ಲ. RT ಆಕ್ಟ್ ಪ್ರಕಾರ 14 ದಿನದಲ್ಲಿ ಕೊಡ್ಬೇಕಂತ ನಾನು ಇಲಾಖೆದಾಗ ನಾನು ಮಾಡತ್ತು 14 ದಿನದ ಒಳಗೆ ಕೊಡ್ಲಿಕ್ಕೆ ನಮಗ ಫೈನ್ ಐತಿ. ಆದ್ರೂ ಅವ್ರು ಕೊಟ್ಟಿಲ್ಲ. ಏನ್ ಮಾಡ್ಬೋದು ಅವ್ರದ್ದು ಡಿಪಾರ್ಟ್ಮೆಂಟ್ ಅವರಿಗೆ ಈ ತರ ಹೊರಗಡೆ ಮಾತಾಡಂಗಿಲ್ಲ. ಸಾರ್ವಜನಿಕ ಅಂತ ಬಿಡ್ರಿ, ಅದೇನಿಲ್ಲ. ಅವೆಲ್ಲ ಒಟ್ಟಿನಲ್ಲಿ ಏನ್ ನೋಡ್ರಿ, ದುಡ್ಡು ಕೊಟ್ರೆ ಇಲ್ಲಿ ಏನ್ ಬೇಕಾದ ಹಾಕೈತಿ ನೋಡಿ, ಸಿಂಪಲ್ ನಾಗ ಹೇಳೋದಂತ. ಅವ್ರ ಕಡೆ ಹಾರಗಿರಿ ಪೊಲೀಸ್ ಸ್ಟೇಷನ್ ಅಲ್ಲ, ನಾಟ್ ಓನ್ಲಿ ಹಾರಗಿರಿ, ಆಲ್ಮೋಸ್ಟ್ ಎಲ್ಲ ಪೊಲೀಸ್ ಸ್ಟೇಷನ್ ಇದೈತಿ. ಸುಮ್ಮನೆ ಇದು ಮಾರಾಟಕ್ಕಿದೆ ಅಂತ ಬೋರ್ಡ್ ಹಾಕೋದು ಉಳ್ದೈತಿ. ಮತ್ ನಮ್ಮ ಫಾದರ್ ಕರೆದು ಹೇಳ್ತಾರಂತ, ನಿನ್ಗೆ ಏನ್ ಕೊಡಿಸ್ತು ಇಟ್ಟು ವಯಸ್ಸಿನಾಗ 78 ವಯಸ್ಸಿನಾಗ ಯಾಕೆ ಹೋರಾಟ ಮಾಡ್ತೀವಿ ತಪ್ಪು. ಅವರೆಲ್ಲ SC ಮಂದಿ ಕುಡ್ಯಾರ, ಮತ್ತ ಅವರೆಲ್ಲ ಬಂದ್ರ ನಿಂದು ವಾಜ್ಯ ಆಕೈತಿ. 3 ವಯಸ್ಸಿನಾಗ ನೀ ಸ್ಟೇಷನ್ ಜೈಲಿಗೆ ಬಿದ್ದಿರ ನನ್ನ ಮರ್ಯಾದೆ ಪ್ರಶ್ನೆನ ಒಂದು ಎಷ್ಟು ಅಮೌಂಟ್ ಕೊಡಿಸ್ತಾನಂತ ಸಂಕಟ, ಲಮ್ಸಮ್ ಅಮೌಂಟ್ ಕೊಡಿಸ್ತೀನಿ ತಗೊಂಡು ಹೋಗುತ್ತಾನ. ಇವನು ಯಾರು ಡೀಲ್ ಮಾಡವ? ನಮ್ಮ ಜಮೀನ ಉತ್ತಾರ ನನ್ನ ಹೆಸರಲ್ಲಿ, ನಮ್ಮ ಫಾದರ್ ಹೆಸರಲ್ಲಿ ನಾವು ಕಟ್ಕೊಂಡ್ ಮನ್ಯಾಗ ನಾವು ಅದನ್ನ ಬಿಡಿಸಾಕ ಇವ್ರು ಯಾರು? ಇವ್ರು ಲಮ್ಸಮ್ ಅಮೌಂಟ್ ಕೊಡ್ತಾರಂತ, ಅದನ್ನ ತಗೊಂಡ್ ಬಿಡ್ಬೇಕಂತ. ಸಿವಿಲ್ ಡಿಸ್ಪ್ಯೂಟ್ ನೊಳಗೆ ಅಂದ್ರ ಸಿವಿಲ್ ವ್ಯಾಜ್ನಾಗ ಇಂಟರ್ಫಿಯರ್ ಆಗ್ಲೇಬಾರ್ದು. ಕೋರ್ಟ್ ಮ್ಯಾಟರ್ ಅದು, ಎಲ್ಲ ಬರೋದಿಲ್ರಿ. PS ಹೆಂಗ್ ಮಕ ಏನೈತಿ ಈಗ ಬರೋದಿಲ್ರಿ. ಇಷ್ಟ ತಂದು ನಾವು ತಾಸತ್ ಇಟ್ಕೊಂಡ್ ಕೂತಾನಿಲ್ಲ. PSI ಬರೋದಿಲ್ರಿ. ಗುಳೆದವ್ರು ಬರ್ಲಿ, ಅದಕ್ಕೆ ಆನ್ಸರ್ ಮಾಡಿ ಏನ್ ಹೇಳಿದ್ರಲ್ಲ ಸ್ಟೇಟ್ಮೆಂಟ್ ಇದನ್ನೇ ಕೊಡ್ರಿ, ನಾವು DIGಗೂ ಮಾತಾಡ್ತೀವಿ. ಸರಿ ಸರ್, DIG ಅವ್ರಿಗೆ ನಾವೇ ಮಾತಾಡ್ತೀವಿ. ಇದ್ರಾಗ ಏನೋ ತಪ್ಪಿಲ್ಲ. ನನ್ನ ಕಡೆ ಟೈಮ್ಲಿ ಕಾಲ್ ಮಾಡಿದ್ರೆ ರೆಕಾರ್ಡ್ ಇದೆ, ನಾ ಫೋನ್ ಹಚ್ಚಿಟ್ಟಿದೆ. ಯು ಹ್ಯಾವ್ ಆಲ್ ಡಾಕ್ಯುಮೆಂಟ್ಸ್. ಎಲ್ಲ ಡಾಕ್ಯುಮೆಂಟ್ಸ್. ಓಕೆ, ದೆನ್ ಡೋಂಟ್ ವರಿ ಸರ್. ಒಟ್ಟ ಬಂದು ಬರ್ಬೇಕಲ್ರಿ, ಅವ್ರ ಕೆಲಸ ಬರ್ಬೇಕಲ್ಲ. ಬಂದ್ರ ಜನ ರೋಚಿಗೆ ಬಡಿತಾರು. ಯಾಕಂದ್ರೆ ಈಗ ನೋಡ್ರಿ, ಹಾಕಿದೇನು ಉಳಿದಿಲ್ಲ. ನಿಮ್ಗೆ ಗೊತ್ತಿರ್ಬೇಕು, ಇಲ್ಲಿ ಒಂದು ಪ್ರಕರಣ ಆಗಿತ್ತಲ್ಲ, ನಾಳೆನೇ ಯಾವ್ದಿರೋದು PSI ಕಾರಾಗೋಜಿ ಬಿಡ್ತಿದ್ರು.